ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ. ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ. ನನ್ನ ಪ್ರೀತಿಯ ಪ್ರೇಕ್ಷಕರೇ, ನಿಮ್ಮಲ್ಲಿ ಬೇಡಿಕೊಳ್ಳುವ ಒಂದು ವಿಚಾರ, ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಜೊತೆಗೆ ಈಯೊಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ. ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ. ಪ್ರಿಯ ಗೆಳೆಯರೇ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮೊದಲೇ ಹೇಳುತ್ತೇನೆ, ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣವು ಸರ್ಕಾರದ ಕಡೆಯಿಂದ ಜಮೆಯಾಗಿಲ್ಲ. ಇದಲ್ಲದೆ ಇದೀಗ ಒಟ್ಟು 3 ಕಂತುಗಳ ಹಣದ ಜಮಾವಣೆ ಬಾಕಿ ಇದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣವು ಜಮೆಯಾಗಲು ತಡವಾಗುತ್ತಿರುವ ಬಗ್ಗೆ ಈಗ ಮಾನ್ಯ ಸರ್ಕಾರವೇ ಉತ್ತರವನ್ನು ನೀಡಿದ್ದು, ಅದರ ಪ್ರಕಾರ ಇನ್ನೂ ಸಹ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಿಡುಗಡೆ ಆಗಲಿಲ್ಲ ಎಂಬುದು. ಹೀಗಿರುವಾಗ ಇದು ಇನ್ನೂ ಡಿಬಿಟಿಗೆ ಪುಷ್ ಆಗಲು ಸರಿಸುಮಾರು 2 ವಾರದಷ್ಟು ಸಮಯವೇ ಬೇಕಿದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಕಂತಿನ ಹಣದ ಜಮಾವಣೆ ಖಂಡಿತವಾಗಿಯೂ ಇನ್ನು ಅಕ್ಟೋಬರ್ 2ನೇ ವಾರದ ನಂತರವೇ ಆಗಿರುತ್ತದೆ ಎಂಬುದು ವಾಸ್ತವ. ಮಾನ್ಯ ವೀಕ್ಷಕರೇ, ಇದಿಷ್ಟು ಈಯೊಂದು ವಿಡಿಯೋನಲ್ಲಿ. ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ಇಂತಿ ನಿಮ್ಮ ಸಂಹಿತಾ.